ಯಾವುದೇ ಬದಲಾವಣೆ ಇಲ್ಲದೆ ಗ್ಯಾರಂಟಿ ಮುಂದುವರಿಯುತ್ತೆ. ಈಗಾಗಲೇ ಗ್ಯಾರಂಟಿ ಪರಿಷ್ಕರಣೆಯ ಬಗ್ಗೆ ಸುದ್ದಿಗಳು ಹಬ್ತಾ ಇದೆ. ಈ ನಡುವೆ ಯಾವುದೇ ಬದಲಾವಣೆ ಇಲ್ಲ ಅಂತ ಹೇಳಿ ಬೆಂಗಳೂರಿನಲ್ಲಿ ಅರಣ್ಯ ಇಲಾಖೆ ಸಚಿವ ಈಶ್ವರ್ ಖಂಡ್ರೆ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಪ್ರಣಾಳಿಕೆಯಲ್ಲಿ ನೀಡಿದ ಭರವಸೆಯಂತೆ 5 ಗ್ಯಾರಂಟಿಗಳು ಜಾರಿಯಾಗಿದೆ. 1 ಕೋಟಿಗೂ ಹೆಚ್ಚು ಜನ ಬಡತನದ ರೇಖೆಯಿಂದ ಹೊರಬಂದಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿದೆ, ಮುಂದೆಯೂ ಕೂಡ ನಡೆಯುತ್ತೆ ಎಂದಿದ್ದಾರೆ. 5 ಗ್ಯಾರಂಟಿಗಳನ್ನು ಯಥಾವತ್ತಾಗಿ ಅನುಷ್ಠಾನ ಮಾಡಿದ್ದೇವೆ. ಈ ಗ್ಯಾರಂಟಿಗಳಿಂದ 1 ಕೋಟಿಗಿಂತಲೂ ಹೆಚ್ಚಿನ ಪರಿವಾರದವರು ಬಡತನ ರೇಖೆಗಿಂತ ಇವತ್ತು ಮೇಲೆ ಬಂದಿದ್ದಾರೆ. ಕೊಟ್ಟ ಭರವಸೆ ಈಡೇರಿಸಿದ್ದೇವೆ. ಈ ಗ್ಯಾರಂಟಿ ಕೊಡುವುದರಿಂದ ಹಣದ ಹರಿವು ಹೆಚ್ಚಾಗಿದೆ. ನಮ್ಮ ಸಾರ್ವಜನಿಕರಿಗೆ ಕೊಳ್ಳುವಂಥ ಒಂದು ಸಾಮರ್ಥ್ಯ ಅವರಲ್ಲಿ ಜಾಸ್ತಿ ಆಗಿದೆ. ಅದರಿಂದ ಆರ್ಥಿಕತೆಗೂ ಒಂದು ರೀತಿಯಲ್ಲಿ ಒಳ್ಳೆಯದಾಗುತ್ತೆ, ಜಾಸ್ತಿ ಆಗುತ್ತೆ. ಹೀಗಾಗಿ ಗ್ಯಾರಂಟಿಯನ್ನು ನಾವು ಕೊಟ್ಟಿದ್ದೇವೆ, ಅದನ್ನು ಮುಂದುವರಿಸ್ತೇವೆ ಅನ್ನುವಂಥ ಮಾತನ್ನು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಅದು ಮುಂದುವರಿಯುತ್ತದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. 5 ಗ್ಯಾರಂಟಿಗಳನ್ನು ಇನ್ನು ಗ್ಯಾರಂಟಿ ಪರಿಷ್ಕರಣೆಯ ಬಗ್ಗೆ ಮತ್ಯಾವೆಲ್ಲ ಸಚಿವರು ಏನೇನು ಮಾತನಾಡಿದ್ದಾರೆ ಅನ್ನೋದನ್ನ ನೋಡೋಣ ಬನ್ನಿ. ನಿನ್ನೆ ನಾನು ಪ್ರಜಾವಾಣಿ ಪೇಪರ್ ನೋಡಿದೆ, ಅದೆಲ್ಲ ಸುಳ್ಳು. ನಾನು ಪಕ್ಷದ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ. ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಯಾವ ಕಾರಣಕ್ಕೂ ನಾವು ಗ್ಯಾರಂಟಿಗಳನ್ನು ಬದಲಾವಣೆ ಮಾಡೋಂಥ ಪ್ರಶ್ನೆ ಆಗಲಿ, ಕತ್ರಿ ಹಾಕೋ ಪ್ರಶ್ನೆ ಯಾವುದೂ ಇಲ್ಲ. ಕೆಲವು ಕಡೆ ಆದಾಯ ಹೆಚ್ಚಿಗೆ ಇರೋಂಥವ್ರು ಕೂಡ ತೆಗೆದುಕೊಳ್ತಾ ಇದ್ದಾರೆ ಅಂತೇಳಿ ಕೆಲವು ಕಂಪ್ಲೇಂಟ್ಸ್ ಇದೆ. ಅಂಥವನ್ನ ಪರಿಶೀಲನೆ ಮಾಡ್ತೀವಿ ಅಷ್ಟೇ. ಇನ್ಕಮ್ ಟ್ಯಾಕ್ಸ್ ಕಟ್ಟಿರೋರು, GST ಕಟ್ಟೋರು, ಮತ್ತೊಂದು ಕಟ್ಟಿರೋರು ಅಂಥವ್ರದ್ದೆಲ್ಲ ಇದೆ ಅಂತೇಳಿ ಕೆಲವೆಲ್ಲ ಕಂಪ್ಲೇಂಟ್ಸ್ ಬಂದಿದೆ. ನಾವು 200 ಯೂನಿಟ್ಟು ವಿದ್ಯುತ್ ಶಕ್ತಿ, 10 kg ಅಕ್ಕಿ, 5 kg ಅಕ್ಕಿ, 5 kg ದುಡ್ಡು, 2,000 ರೂಪಾಯಿ ಹಣ, ಇವೆಲ್ಲ ಏನು ಕೊಡಬೇಕು ಅಂತ ಇದ್ದೀವಿ. ಬಸ್ನಲ್ಲಿ ಫ್ರೀ ಬಸ್ಸು, ಅದಕ್ಕೆಲ್ಲ ನಾವು ಈಗಾಗಲೇ ನಾವು ಮಾಡ್ತಾ ಇದ್ದೀವಿ. ನಿಧಾನಕ್ಕೆ ಕೆಲವು ಪ್ರತಿಯೊಂದು ವಿಚಾರಕ್ಕೂ ಒಂದು ಐಡೆಂಟಿಫಿಕೇಶನ್ ಕಾರ್ಡ್ ಕೂಡ ವ್ಯವಸ್ಥೆ ಮಾಡಬೇಕು ಅನ್ನೋದು ಕೂಡ ನಮ್ಮ ಆಲೋಚನೆ ಇದೆ. ನಮ್ಮ ಸಮಿತಿಯವರು ಕಟ್ ಮಾಡ್ಲಿಕ್ಕೆ ಹೇಳಿಲ್ಲ, ನಾವು ಜನರು ಮಾತಾಡ್ತಾ ಅಂತ ಹೇಳಿದೀವಿ. ಕಟ್ ಮಾಡ್ಲಿಕ್ಕೆ ಸಲಹೆ ಇಲ್ಲ ನಮ್ದು. ಜನ ಶ್ರೀಮಂತರಿಗೆ ಬದಲಾಗಿ ಬಡವರಿಗೆ ಕೊಡು ಅಂತ ಹೇಳ್ತಾರೆ. ಚರ್ಚೆ ಎಲ್ಲಾ ಕಡೆ ಆಗ್ತಾ ಇದೆ. ಸಲಹೆ ಕೊಟ್ಟಿದ್ದೇನೆ, ಕಟ್ ಮಾಡಿ ತೆಗೆದ ಈ ಕಡೆ ಹಾಕಿ ಅಂತ ನಾ ಹೇಳಿಲ್ಲ. ನಂದು ಕ್ಲಿಯರ್ ಕಟ್ಟು. ಜನ ಹಿಂಗ್ ಮಾತಾಡ್ತಿದ್ದಾರೆ. ರಾಜ್ಯದಲ್ಲಿ ಏನ್ ನಡೀತಾ ಇದೆ ಹೋದಾಗ ಹೇಳುವಂತ ಎಲ್ಲರದು ವಾಡಿಕೆ. ಬೇರೆ ಬೇರೆ ವಿಷಯಗಳನ್ನ ಹೇಳ್ತಾರೆ, ರಾಜಕೀಯವಾಗಿ ಇದು ಅದು ಏನ್ ನಡೀತಾ ಇದೆ ಕೇಳ್ತಾರೆ. ನಮ್ನ ಏನ್ ನಡೀತಾ ಇದೆ, ಏನ್ ಜನ ಮಾತಾಡ್ತಾರೆ ಅಂದಾಗ ಗ್ಯಾರಂಟಿ ಬಗ್ಗೆ ಜನ ಬಡವರಿಗೆ ಹೆಚ್ಚು ಲಾಭ ಆಗ್ಬೇಕಂತ ಹೇಳ್ತಾರೆ. ಈ ಗ್ಯಾರಂಟಿಯಿಂದ ಸಾಮಾನ್ಯ ಬಡತನದಲ್ಲಿರುವಂತ ಜನರಿಗೆ ಬಹಳ ಅನುಕೂಲ ಆಗ್ತಾ ಇದೆ. ಯಾವ ಮಂತ್ರಿಗಳು ಇದ್ರ ಬಗ್ಗೆ ಅಪಸ್ವರ ಎತ್ತಿಲ್ಲ. ಆದ್ರೆ ಇದ್ರ ಅವಶ್ಯಕತೆ ಇದೆ ಅಂತ ನಾನು ಪರ್ಸನಲಿ ನನ್ನ ವೈಯಕ್ತಿಕ ಒಪಿನಿಯನ್ ನಾನು ಹೇಳ್ತಾ ಇದ್ದೀನಿ. ಇಲ್ಲ ಅನುದಾನ ಸಿಗತ್ತಿಲ್ಲ ಅನ್ನೋ ಪ್ರಶ್ನೆ ಬರಗಿಲ್ಲ. ಈಗ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಮುಖ್ಯಮಂತ್ರಿಗಳು 20-25 ಕೋಟಿ ರೂಪಾಯಿ ದುಡ್ಡನ್ನು ಕೊಟ್ಟರು. ಇಲಾಖಾವಾರನು ಹಂಚಿಕೆ ಮಾಡ್ತಾ ಇದ್ರು. ಸಣ್ಣ ಪುಟ್ಟ ಸಿಗ್ಲಿಲ್ಲ ಅನ್ನೋದು ಮನಸ್ಥಿತಿಗಿಂತೂ ನಾವು ಗ್ಯಾರಂಟಿ ಬಿಟ್ಟು ಹಳ್ಳಕ್ಕೆ ಹೋಗಕ್ಕಾಗತ್ತಾ? ಸಾಧ್ಯತೆ ಇದೆನಾ ಸರ್? ಈಗ ಶ್ರೀಮಂತರು ತಗೊಂತಾ ಇದ್ದಾರೆ, ಬಿಡ್ತಾ ಇದ್ದಾರೆ ಅನ್ನೋದಕ್ಕಿಂತ ಇನ್ನು ರಾಜ್ಯದಲ್ಲಿ ಎಕ್ಸ್ಪ್ರೆಸ್ ರೀತಿಯಲ್ಲಿ ಸಾಗಿದ ಶಕ್ತಿ ಯೋಜನೆ, 5 ಗ್ಯಾರಂಟಿಗಳ ಪೈಕಿ ಶಕ್ತಿ ಯೋಜನೆಯೂ ಒಂದು. ರಾಜ್ಯದಲ್ಲಿ ಹೇಗೆ ಮುನ್ನುಗ್ತಾ ಇದೆ ಶಕ್ತಿ ಯೋಜನೆ? ಹಾಗಿದ್ರೆ ಈವರೆಗೆ 268 ಕೋಟಿ 18 ಲಕ್ಷ ಬಾರಿ ಮಹಿಳೆಯರು ಸಂಚಾರವನ್ನ ಮಾಡಿದ್ದಾರೆ. ಎಲ್ಲಾ ನಿಗಮಗಳಿಂದ 14 ತಿಂಗಳಲ್ಲಿ 6,480 ಕೋಟಿ ವ್ಯಯವಾಗಿದೆ. ಆಗಸ್ಟ್ 13ರ ಹೊತ್ತಿಗೆ ಅಂದ್ರೆ ನಿನ್ನೆ ತನಕ 6,480 ಕೋಟಿ ರೂಪಾಯಿ ಶಕ್ತಿ ಯೋಜನೆಗೆ ವ್ಯಯವಾಗಿರುವ ಮಾಹಿತಿ ಸಿಕ್ಕಿದೆ, ಅಂದ್ರೆ ಖರ್ಚಾಗಿದೆ. ಕೆಎಸ್ಆರ್ಟಿಸಿಗೆ ಇಲ್ಲಿಯವರೆಗೂ ಕೂಡ 2,453 ಕೋಟಿ ರೂಪಾಯಿ, ಬಿಎಂಟಿಸಿಗೆ ಮಹಿಳೆಯರ ಪ್ರಯಾಣದಿಂದ 1,116 ಕೋಟಿ, ವಾಯುವ್ಯ ಸಾರಿಗೆ ಸಂಸ್ಥೆಯಲ್ಲಿ 1,589 ಕೋಟಿ,
ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆಯಲ್ಲಿ 1320 ಕೋಟಿ ರೂಪಾಯಿ, ಒಟ್ಟು 6,480,000 ಕೋಟಿ ರೂಪಾಯಿ ಖರ್ಚಾದ ಬಗ್ಗೆ ದಾಖಲೆ ಲಭ್ಯವಾಗಿದೆ. ಶಕ್ತಿ ಯೋಜನೆ ಜಾರಿ ಆದ್ಮೇಲೆ ಉಚಿತ ಪ್ರಯಾಣ ಮಹಿಳೆಯರಿಗೆ ಎಲ್ಲಿಗೆ ಬೇಕಾದರೂ ಸಂಚಾರ ಮಾಡಬಹುದು. ನಾರಿಯರು ಇದನ್ನ ಸದ್ಬಳಕೆ ಮಾಡಿಕೊಂಡಿದ್ದಾರೆ. ಇದುವರೆಗೂ ಕೂಡ ಎಷ್ಟು ಖರ್ಚಾಗಿದೆ ಅನ್ನೋದ್ರ ಬಗ್ಗೆ ದಾಖಲೆ ಸಿಕ್ಕಿದೆ.